ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದಿಸ್ ವೀಕ್ ಸೆಷನ್ ಟೈಟಲ್ಡ್ ದ ಟೂ ಬೆಸ್ಟ್ ಸ್ಕಿಲ್ಸ್ ದಟ್ ವರ್ ನೆವರ್ ಟಾಟ್. ಈ ವಾರದ ವಿಷಯ, ಈ ಎರಡು ಕೌಶಲ್ಯಗಳನ್ನ ನಿಮಗೆ ಯಾವತ್ತೂ ಕಲಿಸಿಲ್ಲ. ನಿಮಗೆ ಅಂದ್ರೆ ನನಗೂ ಸೇರಿಸಿ. ಯಾಕೆ ಕಲಿಸ್ಲಿಲ್ಲ ಇದನ್ನ ನಮಗೆ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಂದ್ರೆ ನಮ್ಮ ಟೀಚರ್ಸ್ಗೂ ಯಾರು ಕಲಿಸ್ಲಿಲ್ಲ, ಅವ್ರು ಓದ್ತಾ ಇರ್ಬೇಕಾದ್ರೆ. ಆದ್ರಿಂದ ಅವ್ರು ನಮಗೂ ಕಲಿಸ್ಲಿಲ್ಲ, ಅಷ್ಟೇ ವಿಷಯ. So let us see what are the two best skills that were never taught. It's very, very interesting and important. Firstly, about communication, we all know the importance of communication. Communication can be personal, professional, social. In fact, it is the cornerstone of human society and human civilization. ಸಂವಹನ ಅನ್ನೋದು ನಮ್ಮ ಒಂದು ಮಾನವ ಸಮಾಜ, ನಮ್ಮ ನಾಗರಿಕತೆಯ ಒಂದು ಅಡಿಪಾಯ ಅಂತ ನಾವು ಹೇಳ್ಬೋದು. ಈ ತರ ಇಷ್ಟು ಮುಖ್ಯವಾದಂತ ಸಂವಹನದ ಬಗ್ಗೆ ಇನ್ನೊಂದು ಹೆಚ್ಚು ಎರಡು ವಿಷಯ ತಿಳ್ಕೊಂಡು ದೆನ್ ವಿ ಮೂವ್ ಆನ್ ಟು ದ ಟೂ ಸ್ಕಿಲ್ಸ್ ದಟ್ ವರ್ ನೆವರ್ ಟಾಟ್. ಸೊ ವಾಟ್ ಇಸ್ ಕಮ್ಯುನಿಕೇಶನ್? ಕಮ್ಯುನಿಕೇಶನ್ ಈಸ್ ಬೇಸಿಕಲಿ ಡಿಫೈನ್ಡ್ ಆಸ್ the act of conveying information or intended meanings from one entity to or group to another entity or group through the use of mutually understood sounds, signs, symbols. ಸಂವಹನ ಒಂದು ವ್ಯಕ್ತಿ ಇಂದ ಮತ್ತೊಂದು ವ್ಯಕ್ತಿಗೆ ಕೆಲವು ಇಬ್ಬರಿಗೂ ಪರಸ್ಪರ ಅರ್ಥ ಆಗುವಂತಹ ಶಬ್ದಗಳು, ಸನ್ನೆಗಳು, ಇವನ್ನ ಉಪಯೋಗಿಸಿ ನಾವು ಯಾವ ಒಂದು ವಿಚಾರವನ್ನ ಅವರಿಗೆ ತಿಳಿಸ್ಬೇಕಂತ ಅನ್ಕೋತೀವೋ ಅದೇ ಸಂವಹನ. ಇದು ಎಷ್ಟೋ ರೀತಿಯಲ್ಲಿ ಇರ್ಬೋದು. ಇಟ್ ಕ್ಯಾನ್ ಬಿ ಐದರ್ ವರ್ಬಲ್, ಅಂದ್ರೆ ಪದಗಳ ಬಳಕೆ ಮಾಡುವಂತಹ ವರ್ಬಲ್ ಆಗಿರ್ಬೋದು, ವಿಚ್ ಯೂಸಸ್ ವರ್ಡ್ಸ್. ನಾನ್ ವರ್ಬಲ್, ವೇರ್ ವರ್ಡ್ಸ್ ಆರ್ ನಾಟ್ ಯೂಸ್ಡ್ ಬಟ್ ಬಾಡಿ ಲ್ಯಾಂಗ್ವೇಜ್ ಇಸ್ ಯೂಸ್ ಟು ಕನ್ವೆ, ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ದೋಸ್ ಆರ್ ಆಲ್ಸೋ a form of communication, right? So communication ಅಂದ್ರೆ ಇದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. Now we'll move to, now let's discuss about the four pillars of communication. ಸಂವಹನದ 4 ಸ್ತಂಭಗಳು ಅಂತ ಹೇಳ್ಬೋದು, ಡೈಮೆನ್ಷನ್ಸ್ ಅಂತ ಹೇಳ್ತಾರೆ. ಎನಿ ವಿಚ್ ವೇ, ಏನಿದು 4 ಅಂತ ನೋಡಿದ್ರೆ, ಮೊದಲನೇದು ಸ್ಪೀಕಿಂಗ್, ಮಾತಾಡೋದು. ರೀಡಿಂಗ್, ಓದೋದು. ರೈಟಿಂಗ್, ಬರೆಯೋದು. ಇವಾಗ ಗಮನ ಕೊಟ್ರೆ ಸ್ಪೀಕಿಂಗ್, it is been taught in schools. Of course, earlier we learned from our mother, our father and our siblings, grandparents. ಸ್ವಲ್ಪ ಮಾತಾಡೋದು ಕಲ್ತ್ವಿ. ಯಾವ ರೀತಿ ನಾವು ಅಪ್ಪ ಅನ್ಬೇಕು, ಅಮ್ಮ ಅನ್ಬೇಕು, ಅಜ್ಜಿ, ತಾತ ಅನ್ಬೇಕು, ಅವನ್ನೆಲ್ಲ ತಿಳ್ಕೊಂಡು ಚಿಕ್ಕ ಚಿಕ್ಕ ಪದಗಳು. ಬಟ್ ಮೋಸ್ಟ್ ಆಫ್ ದ ಸ್ಪೀಕಿಂಗ್ ವಿ ಡಿಡ್ ಇನ್ ಸ್ಕೂಲ್ಸ್, ವೆನ್ ದೇ ಟಾಟ್ ಅಸ್ ಹೌ ಟು ಪ್ರೊನೌನ್ಸ್ ವರ್ಡ್ಸ್, ಅದನ್ನೆಲ್ಲ ಹೇಳ್ಕೊಟ್ರು. ಮಾತಾಡೋದು ಕಲ್ತ್ವಿ. ರೀಡಿಂಗ್, ಓದೋದನ್ನ ಹೇಳ್ಕೊಟ್ರು. ಎ ಬಿ ಸಿ ಡಿ ಅ ಇ ಅದನ್ನೆಲ್ಲ ಹೇಳ್ಕೊಟ್ರು. ವಿ ಲರ್ನ್ ಟು ರೀಡ್. ರೈಟಿಂಗ್, ಬರೆಯೋದು ಹೇಳ್ಕೊಟ್ರು. ಮೊದಲು ಈ ತರ ಗೆರೆ ಹಾಕ್ತಾ ಇದ್ವಿ ಪುಸ್ತಕದಲ್ಲಿ, ಇನ್ಕ್ಲೈನ್ಡ್ ಲೈನ್ಸ್ ವಿ ಯೂಸ್ ಟು ಪುಟ್, ದೆನ್ ಯು ಆಡ್ ದ ಅದರ್ ಸೈಡ್ ಲೈನ್, ದೆನ್ ಯು ಪುಟ್ ಒನ್ ಲೈನ್ ಇನ್ ದ ಮಿಡಲ್. ಎ ಬಿ ಸಿ ಹೆಂಗ್ ಬರೆಯೋದು, ಅ ಇ ಹೆಂಗ್ ಬರೆಯೋದು ಅದನ್ನೆಲ್ಲ ಹೇಳ್ಕೊಟ್ರು. ಸೊ ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ದೇ ಟಾಟ್ ಅಸ್. ಬಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಆಲ್ ದ 4 pillars, ಅದನ್ನ ನಮ್ಗೆ ಹೇಳ್ಕೊಡಿ. ನಿಮ್ಗಾಗ್ಲೇ ಅರ್ಥ ಆಗಿರುತ್ತೆ ಯಾವ್ದು ಹೇಳ್ತಾ ಇದೀನಿ ಅಂತ. ಇಟ್ ಈಸ್ ಲಿಸನಿಂಗ್. ಯಾರಾದ್ರೂ ಹೇಳ್ಕೊಟ್ರ ಶಾಲೆನಲ್ಲಿ ಇದೇ ರೀತಿ ಕೇಳಬೇಕು, ಯಾವ ರೀತಿ ಕೇಳಬೇಕು, ಕೇಳೋದ್ರಲ್ಲಿ ಏನೇನು ಮೆಥಡ್ಸ್ ಇದೆ, ಅವನ್ನೆಲ್ಲ ಹೇಳ್ಕೊಟ್ರೆ ಯಾರಾದ್ರೂ? ಇಲ್ಲ. ಸ್ಪೀಕಿಂಗ್ ನಲ್ಲಿ ಹೇಳ್ಕೊಟ್ರು, ರೀಡಿಂಗ್ ನಲ್ಲಿ ಹೇಳ್ಕೊಟ್ರು, ರೈಟಿಂಗ್ ನಲ್ಲಿ ಹೇಳ್ಕೊಟ್ರು. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್, most important pillar of communication, listening, was never taught to us. So that's why I named this session as the 2 best skills that were never taught. First one is listening skill. Why is listening important? Right? Listening finds its place even in our holy scriptures, in the 9 processes of devotional service. ನವವಿಧ ಭಕ್ತಿ ನಮ್ಮ ಪುಸ್ತಕಗಳು, ಗ್ರಂಥಗಳಲ್ಲಿ ಏನ್ ಹೇಳ್ತಾರಂದ್ರೆ, ಶ್ರವಣಂ ಕೀರ್ತನಂ ವಿಷ್ಣು, ಸ್ಮರಣಂ ಪಾದ ಸೇವನಂ,
Archana Mandanam Dasyam, Sakyam Atma Nivedanam. 9 process of devotional service. In that, the first one is Shravana. You should sit at the feet of the Guru and listen to what the Guru was telling. Earlier, writing and all was very less. It was only hearing and registering in the mind. Look at the Acharya system, the Gurukul system nodi namma ancient Vedic times in the Shravanam, Mananam, Nididhyasanam, finally Darshanam. So first one is Shravanam. You used to sit at the feet of the Guru and learn. Listen, register, meditate on that. So listening skills has been given high importance in our history of teaching, of education. But over the time, we forgot listening is important and we taught children only how to speak, read and write. That is the problem that we are facing today, that we don't have people who can actually listen properly. I tell this, even adults, they have a problem with listening. This session is not only for children, it is mainly for adults. It is we who have forgotten the art of listening. So let's see what listening is all about. My guru, Dr. Stephen Covey says, most people do not listen with the intent to understand. They listen with the intent to reply. Is it not true? Whenever we are listening, meeting nal tagoli. Either you are in a meeting or in a group discussion or with your friends or with your family. When somebody talks, you are, I'm not generalizing. Mostly what we are doing is we are not trying to understand, but we are preparing to reply. ಇವ್ರು ಇದೇ ಹೇಳಿದ್ರಲ್ಲ ಅದಕ್ಕೆ ನಾನು ರಿಪ್ಲೈ ಹೆಂಗ್ ಮಾಡ್ಲಿ ಓ he said this in a meeting, how should I reply to him? We listen with the intent to reply only, but the intent to understand is not there. Okay, the 5 levels of listening, very interesting. 5 levels of listening ಅಂತ ಹೇಳಿದ್ರೆ 5 ವಿಧಗಳು ಕೇಳಿಸ್ಕೊಳ್ಳೋದ್ರಲ್ಲಿ. ಅದರಲ್ಲಿ ಮೊದಲನೇ ವಿಧ, ಫಸ್ಟ್ ಕೈಂಡ್ ಆರ್ ಫಸ್ಟ್ ಲೆವೆಲ್ ಇಸ್ ಇಗ್ನೋರಿಂಗ್. ಇಗ್ನೋರಿಂಗ್ ಮೀನ್ಸ್ ನಿರ್ಲಕ್ಷ್ಯ. You are not at all listening to what the other person is saying. Careless ಮಾಡೋದು. Mother, father, they are giving advice to the child. You should be like this, you should study hard. Okay, yes, let us see. I mean, there is nothing going inside. Ignoring. No reaction at all. Second is pretending. To act as if you are listening. ಎರಡನೇದು ಕೇಳಿಸ್ಕೊಳ್ಳೋ ತರ ನಾಟಕ ಮಾಡೋದು. Father is doing something, some work, is busy. Then the child comes and says, Daddy, today you know what happened in my school. ಏನಾಯ್ತು ಗೊತ್ತಾ, ನಾನು ಡ್ರಾಯಿಂಗ್ ನಲ್ಲಿ ನನಗೆ ಪ್ರೈಸ್ ಬಂತು, ನಮ್ಮ ಟೀಚರ್ ನನಗೆ ಚಾಕ್ಲೇಟ್. ಯಾ ಹೌದಾ, ಓಕೆ, ಸರಿ, ಓಕೆ, ಯಾ ಗುಡ್ ಗುಡ್, ಹೌದಾ ಹೌದು. ಸೊ ಅವನು ಏನು ಕೇಳಿಸ್ಕೊಳ್ಳಿಲ್ಲ, ಕೇಳಿಸ್ಕೊಳ್ತಾರ ನಾಟಕ ಮಾಡೋದನ್ನ ನಾವು ಪ್ರಿಟೆಂಡಿಂಗ್ ಅಂತ ಹೇಳ್ತೀವಿ. ದಟ್ ಇಸ್ ಅನದರ್ ಕೈಂಡ್ ಆರ್ ಅನದರ್ ಲೆವೆಲ್ ಆಫ್ ಲಿಸನಿಂಗ್. ಥರ್ಡ್ ಇಸ್ ಸೆಲೆಕ್ಟಿವ್ ಲಿಸನಿಂಗ್. ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೇಳಿಸ್ಕೊಳೋದು. ಲಿಸನಿಂಗ್ ಓನ್ಲಿ ವಾಟ್ ದೇ ವಾಂಟ್ ಟು ಲಿಸನ್. Like a child who is going to the college is sitting with her mobile. Amma ಹೇಳ್ತಾ ಇದ್ದಾರೆ, keep your room clean, keep your clothes tidy and neat and put it in the almirah. Now you are going to college, you should be more disciplined. The child is like, okay, pretending, okay, sorry mommy, yeah, okay. Suddenly mom says, and don't touch my phone. Now since you are going to college, ನೀನ್ ಕಾಲೇಜ್ಗೆ ಹೋಗ್ತೀಯ ಅಂತ we decided that we will buy you a new phone. ನಾನು ನಿಮ್ ತಂದೆ ಡಿಸೈಡ್ ಮಾಡಿದೀವಿ ನಿನ್ಗೊಂದು ಹೊಸ ಫೋನ್ ಕೊಡಿಸ್ಬೇಕು. ಸಡನ್ಲಿ, ಹೌದಾ ಮಮ್ಮಿ, ನನ್ಗೆ ಹೊಸ ಫೋನ್ ಕೊಡಿಸ್ತೀರಾ? ಯಾವಾಗ ಕೊಡಿಸ್ತೀರಾ? ಯಾವ ಮಾಡಲ್ಲು? ಐಫೋನಾ? ಎಷ್ಟು ಕೊಡಿಸ್ತೀರಾ? ಯಾವಾಗ ಬರುತ್ತೆ? ಸೆಲೆಕ್ಟಿವ್ ಲಿಸನಿಂಗ್. ಅಲ್ಲಿವರೆಗೂ ಕೇಳಿಸ್ಕೊತಾನೆ ಇರ್ಲಿಲ್ಲ, ಇವಾಗ ತನ್ನಿಗೆ ಕೇಳಿಸ್ಕೋಬೇಕಂದಾಗ ಮಾತ್ರ ಕೇಳಿಸ್ಕೊತೀವಲ್ಲ, ಸೆಲೆಕ್ಟಿವ್ ಲಿಸನಿಂಗ್. Attentive listening. This is more of a professional kind of listening, where attention is paid to every word, but it has a more of a professional sense of doing some work, doing some business. ಸೇಲ್ಸ್ ಪರ್ಸನ್ಸ್, ಕಸ್ಟಮರ್ ಸರ್ವಿಸ್ ಅವರು, ಇವರೆಲ್ಲ ಮಾಡ್ತಾರಲ್ಲ,
Basically what they do is they are trained in attentive listening. ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಂತ. But there is only a business connect. It is a transactional activity. But the most important of all, empathic listening. Empathy. Okay? Sympathy and empathy we say, no? In that empathy, empathetic listening or empathic listening. ಪರಾನುಭೂತಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಎಂಪತಿಗೆ. ಅದ್ರ ಬಗ್ಗೆ ಏನಂತ ಅದೇನಂತ ತಿಳ್ಕೊ. Now let us see what is empathy. ಪರಾನುಭೂತಿ ಅಂದ್ರೆ ಏನು ಅಂತ ನಾವು ಈಗ ತಿಳ್ಕೊಳ್ಳೋಣ. ನಿನ್ನೆ IPL ಫೈನಲ್ಸ್ ಆಯ್ತು. ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ವಿನ್ ಆದ್ರು ಫೈನಲ್ಸ್ ನ. ಆಗ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದೊಂದು ಚಿಕ್ಕ ಇಂಟರ್ವ್ಯೂ ಆಯ್ತು. ಏನ್ ಹೇಳ್ತಾರೆ ಮಹೇಂದ್ರ ಸಿಂಗ್ ಧೋನಿ ಅಂತ ನೋಡೋಣ. I was speaking to a lot of your teammates and the one thing they said specifically was MS gives us our role and backs us to fulfill that role. Is it always like that? Do you go through moments of frustration when you say, I've given you that role but you're not doing it? I spoke to Ajinkya Rahane, Ambati Rayudu, Moeen Ali, all these people. You took them with you right through the season. Well, I do get frustrated, being human, all of us get frustrated, but I try to step into their shoes as to what really happened. The way they handle pressure is different. The amount of pressure every individual can deal with is different. So it's important to realize that and, groom them so that, when you are there, they perform. When you're not there, still they know how they need to. So you listen to MS Dhoni, one of the greatest cricketers India has ever produced. And probably one of the greatest captains the world has ever seen. Leader, true leader. ಎಂತ ಮಹಾನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಅಂತ ಹೇಳಿದ್ರೆ ಅವ್ರ ಮಾತಿನಲ್ಲೇ ಅರ್ಥ ಆಗುತ್ತೆ ಯಾಕೆ ಅವ್ರಂತ ಮಹಾನಾಯಕರಾದ್ರು ಅಂತ ಹೇಳಿ. 2-3 ವಿಷಯ ಬಹಳ ಅದ್ಭುತವಾಗಿ ಹೇಳಿದ್ರು. He spoke about 2-3 wonderful things in the speech. First, he spoke about putting himself in the shoes of the other person. ಬೇರೆ ಪ್ಲೇಯರ್ ಇದಾರಲ್ಲ ಅವರ ಜಾಗದಲ್ಲಿ ತನ್ನನ್ನು ತಾನು ಇಟ್ಟು ಆಲೋಚನೆ ಮಾಡ್ತೀನಿ ಅವ್ರ ಕಷ್ಟ ಸುಖಗಳನ್ನ ಅಂತ ಹೇಳಿದಾಗ ದಟ್ ಈಸ್ ಎಂಪತಿ. ದೆನ್ ಹಿ ಸ್ಪೋಕ್ ಅಬೌಟ್ ಯುನಿಕ್ನೆಸ್. ಹಿ ಸೆಡ್ ಎವ್ರಿ ಪ್ಲೇಯರ್ ಇಸ್ ಯುನಿಕ್. ಪ್ರತಿಯೊಂದು ಪ್ಲೇಯರ್ ಕೂಡ ಬಹಳ ಪ್ರತ್ಯೇಕವಾದಂತಹ ಒಂದು ಗುಣಲಕ್ಷಣಗಳನ್ನ ಹೊಂದಿರುವಂತಹ ಜನ, ಭಾವನೆಗಳನ್ನ ಹೊಂದಿರುವಂತಹ ಜನ, ಮನಸ್ಥಿತಿನ ಹೊಂದಿರುವಂತಹ ಜನ. ಅಂಡ್ ವಿ ಶುಡ್ ರೆಸ್ಪೆಕ್ಟ್ ದಟ್. We should respect that uniqueness. Not everybody is the same. Third, he said, even tomorrow, if I am not there, they should be able to carry on themselves. Excellent. ನಾನು ಇಲ್ಲ ಅಂದ್ರೂ ಅವರು ತಮ್ಮ ಪಾಠಕ್ಕೆ ತಾವು ತಮ್ಮ ಕರಿಯರ್ನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ನಲ್ಲ, ಇದು ಮಹಾನಾಯಕನ ಲಕ್ಷಣಗಳು. This is leadership quality. So empathy is one of the most crucial leadership skills. Empathy, as you see on the screen, seeing with the eyes of another, listening with the ears of the other person, and feeling with the heart of ಆ ವ್ಯಕ್ತಿಯ ಮತ್ತೊಂದು ವ್ಯಕ್ತಿಯ ಕಣ್ಣಿಂದ ನೋಡೋದು, ಆ ವ್ಯಕ್ತಿಯ ಕಿವಿಯಿಂದ ಕೇಳಿಸ್ಕೊಳೋದು, ಆ ವ್ಯಕ್ತಿಯ ಹೃದಯದಿಂದ ಆ ಹೃದಯವನ್ನ ಅರ್ಥ ಮಾಡ್ಕೊಂಡು ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದಿಲ್ಲ. ದಟ್ ಈಸ್ ಸಿಂಪತಿ. ಎಂಪತಿ ಇಸ್ ನಾಟ್ ಸಿಂಪತಿ. ಸಿಂಪತಿ ಇಸ್ ಡಿಫರೆಂಟ್. ಫಾರ್ ಎಕ್ಸಾಂಪಲ್, ಸಿಂಪತಿ ಅಂದ್ರೆ ಸಹಾನುಭೂತಿ. ಓಕೆ, ಇಟ್ಸ್ ಅನ್ ಅಗ್ರಿಮೆಂಟ್ ವಿತ್ ಅದರ್ ಪರ್ಸನ್ಸ್ ಫೀಲಿಂಗ್. My friend comes and tells me, Sudhir, I lost a lot of money in a bad investment. ಯಾವ್ದೋ ಕೆಟ್ಟ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ತುಂಬಾ ಹಾಳು ಮಾಡ್ಕೊಂಡ್ಬಿಟ್ಟೆ ಕಣ ಅಂತ ನನ್ನ ಸ್ನೇಹಿತ ಹೇಳ್ತಾನೆ ಅನ್ಕೊಳ್ಳಿ. ದೆನ್ ಐ ಫೀಲ್ ಬ್ಯಾಡ್ ಫಾರ್ ಮೈ ಫ್ರೆಂಡ್. ಅಯ್ಯೋ ಹೌದಾ, ಆತರ ಆಗೋಯ್ತಾ, ನಾವು ಅದನ್ನ ಯಾವ ರೀತಿನಾದ್ರೂ ನಾವು ವಾಪಸ್ ಪಡ್ಕೊಳೋದಕ್ಕೆ ಪ್ರಯತ್ನ ಪಡೋಣ ಕಣ, ನೀನೇನ್ ವರಿ ಮಾಡಬೇಡ ಅಂತೆಲ್ಲ ಹೇಳ್ತೀನಲ್ಲ. ದಟ್ ಈಸ್ ಸಿಂಪತಿ. ಐ ಅಗ್ರಿ ವಿತ್ ಹಿಸ್ ಫೀಲಿಂಗ್ಸ್. ಎಂಪತಿ ಇಸ್ ವೆನ್ ಐ ಪುಟ್ ಮೈ ಸೆಲ್ಫ್ ಇನ್ ದ ಶೂಸ್ ಆಫ್ ಮೈ ಫ್ರೆಂಡ್. ಅಯ್ಯೋ ಎಷ್ಟು ಕಷ್ಟಪಟ್ಟ ನನ್ನ ಸ್ನೇಹಿತ ಅಷ್ಟು ದುಡ್ಡು ಸಂಪಾದನೆ ಮಾಡೋದಕ್ಕೆ, ಎಷ್ಟು ಅವನು ತೊಂದರೆಗಳನ್ನ ಅನುಭವಿಸ್ತಾ ನನಗೆ ಗೊತ್ತು. ಎಷ್ಟು ಪಾಪ ಪ್ರಾಮಾಣಿಕವಾಗಿ ಕೂಡಾಕ್ದ ಹಣನ ಯಾರೋ ಒಬ್ರು ನಂಬ್ಕೊಂಡ್ಬಿಟ್ಟು ಆ ಹಣನ ಕೊಟ್ಟು ಏಮಾರ್ಬಿಟ್ನಲ್ಲ ಅಂತ ಅವನ್ ಜಾಗದಲ್ಲಿದ್ದು ಕಣ್ಣೀರ್ ಹಾಕ್ತೀನಲ್ಲ ನನ್ನ ಸ್ನೇಹಿತಕ್ಕೋಸ್ಕರ. ನಾವು ಅಂಡರ್ಸ್ಟುಡ್. Move to the next. Now let us understand what is empathic listening. ಅದರ ಗುಣಲಕ್ಷಣಗಳೇನು? ಪರಾನುಭೂತಿ ಆಧಾರಿತವಾದಂತಹ ಆಲಿಸುವಿಕೆ. ಮೊದಲನೇದು, ಅದು ಗುಣಕ್ಕೆ ಸಂಬಂಧಪಟ್ಟಂತ ವಿಷಯ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಪರ್ಸನಾಲಿಟಿ. ಹೌ ಐ ಡ್ರೆಸ್, ಹೌ ಐ ಟಾಕ್, ಹೌ ಐ ಎಕ್ಸ್ಪ್ರೆಸ್ ಮೈ ಸೆಲ್ಫ್, ದಟ್ ಈಸ್ ಆಲ್ ಪರ್ಸನಾಲಿಟಿ, ರೈಟ್? ದಿಸ್ ಈಸ್ ರಿಲೇಟೆಡ್ ಟು ದ ಕ್ಯಾರೆಕ್ಟರ್.
ಒಬ್ಬ ವ್ಯಕ್ತಿಯ ಒಳಗಿನ ನೈಜ ಲಕ್ಷಣಗಳಿಗೆ, ಆ ಗುಣ ಅಂತ ಹೇಳ್ತೀವಲ್ಲ, ಆ ಗುಣಕ್ಕೆ ಸಂಬಂಧಪಟ್ಟಿರುವಂತ ವಿಷಯ ಎಂಪ್ಯಾಥಿಕ್. ಯಾಕಂದ್ರೆ ಇದು ಹೃದಯದಿಂದ ಹೊರಗಡೆ ಬರುವಂತ ವಿಚಾರ. ಇದು ಮೇಲ್ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಂಪ್ಯಾಥಿಕ್ ಲಿಸನಿಂಗ್ ಇಸ್ ನಾಟ್ ಪಾಸಿಬಲ್ ಟು ಡೂ ಔಟ್ವರ್ಡ್ಲಿ. ಎಕ್ಸ್ಟರ್ನಲ್ ಥಿಂಗ್ ಅಲ್ಲ, ಇಟ್ಸ್ ಎ ವೆರಿ ಇಂಟರ್ನಲ್ ಥಿಂಗ್. ಇಟ್ ಫೋಕಸಸ್ ಆನ್ ಯೂನಿಕ್ನೆಸ್. ನಾವು ಓನ್ಲಿ ಜಸ್ಟ್ ಯು ಹರ್ಡ್ ಮಿಸ್ಟರ್ ಧೋನಿ ಸ್ಪೀಕ್ ಅಬೌಟ್, ಧೋನಿ ಅವ್ರು ಮಾತಾಡಿದನ್ನ ಕೇಳಿದ್ವಿ. ಎವ್ರಿ ಪರ್ಸನ್ ಇಸ್ ಯೂನಿಕ್. ಈ ಸೈಡ್ ಎವ್ರಿ ಪ್ಲೇಯರ್ ಇಸ್ ಯೂನಿಕ್ ಅಂಡ್ ಐ ಡೀಲ್ ವಿತ್ ದಮ್ ಲೈಕ್ ದಟ್. ಪ್ರತಿ ವ್ಯಕ್ತಿನೂ ಅವನು ಒಂದು ಪ್ರತ್ಯೇಕವಾದಂತ ಗುಣಲಕ್ಷಣಗಳನ್ನ ಇರುತ್ತೆ, ವ್ಯಕ್ತಿತ್ವ ಇರುತ್ತೆ. ಅದ್ರ ತಕ್ಕಂತೆ ನಾವು ಅವ್ರ ಜೊತೆ ನಾವು ಡೀಲ್ ಮಾಡ್ಬೇಕು. ಅಂಡ್ ಎಂಪ್ಯಾಥಿಕ್ ಲಿಸನಿಂಗ್ ಫೋಕಸಸ್ ಆನ್ ಯುನಿಕ್ನೆಸ್. ಇಟ್ ನೆವರ್ ಟಾಕ್ಸ್ ಅಬೌಟ್ ಸೇಮ್ನೆಸ್. ಎಲ್ರೂ ಒಂದೇ ತರ, ಎಲ್ರಿಗೂ ಒಂದೇ ತರ ಅಡ್ವೈಸ್ ಮಾಡೋದು. ಹೇಗೆ ಸೂಕ್ತವಾದದ್ದು ಬಿಗೂ ಆಗುತ್ತೆ, ಬಿಗೆ ಏನ್ ಅಡ್ವೈಸ್ ಮಾಡಿದ್ವೋ ಸಿಗೂ ಆಗುತ್ತೆ ಅಂತ ಅನ್ಕೋತೀವಲ್ಲ, ಬಹಳ ತಪ್ಪು. Every different person has a different need, different personality, and they should be given that kind of consideration. Third, it avoids autobiographical scripts. Usually ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ನಾವು ನಮ್ಮ ಮಕ್ಕಳ ಜೊತೆ ಮಾತಾಡ್ಬೇಕಾದ್ರಾಗ್ಲಿ ಅಥವಾ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರಾಗ್ಲಿ, we always bring our autobiography out. ನನ್ ಜೊತೆ ಏನಾಯ್ತು ಗೊತ್ತಾ, 30 ವರ್ಷ ಹಿಂದೆ ಏನಾಗಿತ್ತು ಗೊತ್ತಾ, ನಮ್ಮಪ್ಪ ಏನ್ ಮಾಡಿದ್ರು ಗೊತ್ತಾ, ನಾನ್ ಕಾಲೇಜ್ ಹೋದಾಗ ಏನಾಗ್ತು ಗೊತ್ತಾ, ನಾನು ಫಸ್ಟ್ ಈ ಆಫೀಸಿಗೆ ಬಂದಾಗ ಏನ್ ಮಾಡ್ತಾ ಇದ್ದೆ ಗೊತ್ತಾ. ಎವ್ರಿಥಿಂಗ್ ಈಸ್ ಅಬೌಟ್ ದೇರ್ ಆಟೋಬಯೋಗ್ರಫಿ. ದಿಸ್ ಥಿಂಗ್ ಹ್ಯಾಪನ್ ಟು ಮೀ 30 years back. ಮೈ ಫಾದರ್ ಸೆಡ್ ದಿಸ್ ಟು ಮೀ ಇನ್ ಮೈ ಆಫೀಸ್ ವೆನ್ ಐ ಫಸ್ಟ್ ಕೇಮ್ ದಿಸ್. ವೆನ್ somebody comes to them for any kind of advice, they will tell their ಆತ್ಮಕತೆ. ತಮ್ಮ ಕಾದಂಬರಿನ ಶುರು ಮಾಡ್ಬಿಡ್ತಾರೆ. ಎಂಪ್ಯಾಥಿಕ್ ಲಿಸನಿಂಗ್ ಅವಾಯ್ಡ್ಸ್ ದಟ್ ಆಟೋಬಯೋಗ್ರಫಿಕಲ್ ಸ್ಕ್ರಿಪ್ಟ್. We do that now with our children. Don't tell me you don't do it. Daddy, I have this problem. Yen problem mo? I had so much problem in my life. My father, I used to travel, I used to walk to the school. You are going in school bus. I did not. Everything autobiographical. Empathic listening is based on openness and trust. ಒಂದು ಮುಕ್ತವಾದಂತ ಮನಸ್ಸು ಮತ್ತು ಬಹಳ ನಂಬಿಕೆ, ಅದ್ರ ಮೇಲೆ ಆಧಾರವಾಗಿರುತ್ತೆ. ಎಂಪ್ಯಾಥಿಕ್ ಲಿಸನಿಂಗ್ ಇಸ್ ವೆರಿ ಓಪನ್. ದೇರ್ ಇಸ್ ನೋ ಫ್ರಾಡ್. ಏನು ಫ್ರಾಡ್, ಮುಚ್ಚುಮರೆ ಏನು ಇಲ್ಲ. ಬಹಳ ಓಪನ್ ಆಗಿರುತ್ತೆ ಎಂಪ್ಯಾಥಿಕ್ ಲಿಸನಿಂಗ್. ಅಂಡ್ ಇಟ್ ಇಸ್ ಬೇಸ್ಡ್ ಆನ್ ಟ್ರಸ್ಟ್. ಎಂಪ್ಯಾಥಿಕ್ ಲಿಸನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಬಿ ಓಪನ್ ಅಂಡ್ ದೇರ್ ಶುಡ್ ಬಿ ಟ್ರಸ್ಟ್. ಇಟ್ಸ್ ಡೀಪ್ಲಿ ಥೆರಪ್ಯೂಟಿಕ್. ಅಂದ್ರೆ ಮನಸ್ಸಿನ ನೋವು ಏನೇನಿದೆಯೋ, ಇಫ್ ಎನಿ ಪರ್ಸನ್ ಹ್ಯಾಸ್ ಎನಿ internal pain, emotional pain, it cures them. And I can tell you with experience, I have done counseling for lots of families. I can tell you, simply listening to them cures them of their emotional pain. It's deeply therapeutic. Fulfills the need to be valued and appreciated. ತುಂಬಾ ನಮಗೆಲ್ಲ ಏನಾಗುತ್ತೆ, that we need to be valued and we need to be appreciated. Empathic listening ಇದನ್ನ ಫುಲ್ಫಿಲ್ ಮಾಡುತ್ತೆ. ಅವರ್ ರೆಸ್ಪಾನ್ಸಸ್ ವಿತೌಟ್ ಎಂಪತಿ. ಪರಾನುಭೂತಿ ಇಲ್ಲ ಅಂದ್ರೆ ನಮ್ಮ ಒಂದು ರೆಸ್ಪಾನ್ಸ್ ಹೇಗಿರುತ್ತೆ ಬೇರೆಯವ್ರಿಗೆ? ವಿ ಸ್ಟಾರ್ಟ್ ಜಡ್ಜಿಂಗ್. ಯಾರೋ ಬಂದು ಏನೋ ಒಂದು ಹೇಳಿದ್ರು, ನಮ್ಗೆ ಅವ್ರ ಕಡೆ ಪರಾನುಭೂತಿ ಇಲ್ಲ. ವಾಟ್ ಯು ಡೂ, ಯು ಜಡ್ಜ್. ಅವ್ರ ಬಗ್ಗೆ ತೀರ್ಮಾನ ಹೊರಡಿಸೋದನ್ನ ಶುರು ಮಾಡ್ಬಿಡ್ತೀವಿ. ನೀನ್ ಒಳ್ಳೆಯವನು, ಕೆಟ್ಟವನು, ತಪ್ಪಿತಸ್ಥ, ಅಮಾಯಕ, ಈ ತರ ಎಲ್ಲ ಏನೇನೋ ನಾವು ವಿ ಸ್ಟಾರ್ಟ್ ದ ಜಡ್ಜ್ಮೆಂಟ್. ಚೇಂಜ್ ದ ಸಬ್ಜೆಕ್ಟ್. ವೆನ್ ಯು ಡೋಂಟ್ ಹ್ಯಾವ್ ಎಂಪತಿ, ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಯು ವಾಂಟ್ ಟು ಚೇಂಜ್ ದ ಸಬ್ಜೆಕ್ಟ್. Start to advise. Most of us do. Somebody comes to us to share their pain. ಏನೋ ಕಷ್ಟ ಹೇಳ್ಕೊಳಕ್ ಬಂದಿದ ತಕ್ಷಣ ಅಡ್ವೈಸ್ ಮಾಡಕ್ ಶುರು ಮಾಡ್ಬೋದು. ಅದೇನು ಇನ್ನೂ ಕೇಳಿಸ್ಕೊಂಡೇ ಇಲ್ಲ, ಆಲ್ರೆಡಿ ಸ್ಟಾರ್ಟ್. ಕ್ವೆಶ್ಚನ್ ದ ಅಥೆಂಟಿಸಿಟಿ. ಇದು ನಿಜಾನಾ ಅಲ್ವಾ? ಇದರಿಂದ ಏನಾದ್ರು ಕಾರಣಗಳಿದೆಯಾ? ಇದರಿಂದ ಏನಾದ್ರು ಅಲ್ಟೀರಿಯರ್ ಮೋಟಿವ್ ಇದೆಯಾ? ಯು ಸ್ಟಾರ್ಟ್ ಗೆಟಿಂಗ್ ಇನ್ ಟು ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವೆಶ್ಚನ್ಸ್. ಏನೇನೋ ಸಂದೇಹ ಹೇಳೋದು ಶುರು ಮಾಡ್ಕೊಂಡ್ಬಿಡೋದು, ಇದು ನಿಜಾನಾ ಇಲ್ವಾ ಅಂತ. ಎಂಟಿ ಅಶ್ಯೂರೆನ್ಸಸ್. ಏನಕ್ಕೂ ಉಪಯೋಗ ಆಗದೆ ಇರುವಂತಹ ಅಶ್ಯೂರೆನ್ಸ್ ಕೊಡೋದು ಅವ್ರಿಗೆ. ಏನು ವರಿ ಮಾಡ್ಬೇಡ, ಸರಿ ಹೋಗುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಗ್ರಹಗಳು ತನ್ನ ಜಾಗಗಳನ್ನ ಬದಲಾಯಿಸುತ್ತೆ, ನಿನಗೆಲ್ಲ ಒಳ್ಳೆ ವಾಟ್ ಅಶ್ಯೂರೆನ್ಸಸ್. ಅನಾಲಿಸಿಸ್ ಆಫ್ ದಿಯರ್ ಥಿಂಕಿಂಗ್. ಅವ್ರು ಏನು ಆಲೋಚನೆ ಮಾಡ್ತಾ ಇದಾರೆ ಅಂತ ಇವ್ನು ಕುತ್ಕೊಂಡು ಅನಲೈಸ್ ಮಾಡ್ತಾ ಇರೋದು.
ಇವ್ರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಅವ್ರ ಮನಸ್ಸಿನಲ್ಲಿ ಹೀಗಾಗ್ತಾ ಇದೆಯಾ, ಈ ಕಾರಣದಿಂದ ಈ ಆಲೋಚನೆ ಬಂದಿರ್ಬೋದಾ. ಯು ಗೆಟ್ ಇನ್ ಟು ಆಲ್ ದಟ್ ಸೈಕೋ ಅನಾಲಿಸಿಸ್. ಮೋಸ್ಟ್ ಕಾಮನ್, ಸ್ಟಾರ್ಟ್ ಟು ಟೆಲ್ ಯುವರ್ ಸ್ಟೋರಿ. ನಿಮ್ ಕತೆ ಎಗೈನ್ ಆತ್ಮಚರಿತ್ರೆ ತಿಳಿ ನಂದು, ನನ್ನ ಜೀವನದಲ್ಲಿ ಏನಾಯ್ತು ಗೊತ್ತಾ ಅಂತ ಶುರು ಮಾಡ್ತಾನೆ. When there is no empathy, you get into all this stuff, which are of no use to anybody. ಏನೇನ್ ಮಾಡ್ಬೇಕು ಎಂಪಥಿಕ್ ಲಿಸನಿಂಗ್ ನಲ್ಲಿ ನಾವು? ಪ್ರಾಕ್ಟೀಸ್ ಸೆಲ್ಫ್ ಕಂಟ್ರೋಲ್. ಮೊದಲು ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಲಿಸನ್ ಟು ಅದರ್ಸ್. ಅದರ್ವೈಸ್ ಐ ಟೋಲ್ಡ್ ನೋ, ಯು ಸ್ಟಾರ್ಟ್ ಟಾಕಿಂಗ್. ಪ್ರಾಕ್ಟೀಸ್ ಲಿಸನಿಂಗ್ ಫ್ರಮ್ ದ ಸ್ಪೀಕರ್ಸ್ ವ್ಯೂ ಪಾಯಿಂಟ್ ಅಂಡ್ ಸಿಚುವೇಶನ್. ನಮ್ಮನ್ನ ನಾವು ಆ ವ್ಯಕ್ತಿಯ ಜಾಗದಲ್ಲಿ ಇಟ್ಟು ಅವನು ಏನ್ ಅನುಭವಿಸ್ತಾ ಇದ್ದಾನೆ ಅದ್ರ ಬಗ್ಗೆ ಅದನ್ನ ತಿಳ್ಕೊಳೋದಕ್ಕೆ ಪ್ರಯತ್ನ ಪಟ್ಟು ಆಮೇಲೆ ನಾವು ವಿ ಶುಡ್ ಗೋ ಹೆಡ್. First, we should put ourselves in the shoes of that person. Actually experience what the other person is experiencing. Right? Respect the feeling deeply. You should respect the feeling of the other person. ಆ ವ್ಯಕ್ತಿಯ ಭಾವನೆಗಳನ್ನ ಬಹಳ ಬಹಳ ಆಳವಾಗಿ ನೀವು ಅದನ್ನ ತಿಳ್ಕೊಂಡು ಅದಕ್ಕೆ ಗೌರವ ಕೊಡಿ. ರಿಫ್ಲೆಕ್ಟ್ ಅಂಡ್ ಪ್ಯಾರಾಫ್ರೇಸ್ ಟು ಶೋ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಸರಿಯಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ಇಲ್ವಾ ಅಂತ ನೀವು ಸ್ಟಾರ್ಟ್ ಪ್ಯಾರಾಫ್ರೇಸಿಂಗ್. ಅವ್ರು ಹೇಳಿದ್ದನ್ನ ಮತ್ತೆ ಅವ್ರಿಗೇನೆ ಹೇಳಿ ತೋರಿಸಿ ಒಂದ್ಸಲ, ಇದನ್ನ ಹೇಳ್ತಾ ಇದ್ದೀರಲ್ವ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಲ್ಲ ಅಂತ. ದಟ್ ಲೀಡ್ಸ್ ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಥಿಂಗ್ಸ್ ವಿ ಕ್ಯಾನ್ ಡೂ ಟು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಎಂಪ್ಯಾಥಿಕ್ ಲಿಸನಿಂಗ್ ಸ್ಕಿಲ್. ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಹಿಂಡರ್ ಎಂಪ್ಯಾಥಿಕ್ ಲಿಸನಿಂಗ್? ಎಂಪ್ಯಾಥಿಕ್ ಲಿಸನಿಂಗ್ ಮಾಡೋದಕ್ಕೆ ಅಡಚಣೆಗಳು ಯಾವ್ಯಾವ್ದು? ಅವಾಯ್ಡ್ ಮೈಂಡ್ ರೀಡಿಂಗ್. ಮೈಂಡ್ ರೀಡಿಂಗ್ ಮಾಡೋದು ನಿಲ್ಸಿ. ಅಂದ್ರೆ ಊಹೆ ಮಾಡ್ಕೊಳ್ಳೋದು ಇವನ್ ಮನಸ್ಸಿನಲ್ಲಿ ಇದ್ದು ನಡೀತಾ ಇದೆಯೇನೋ ಅಂತ. ಡು ನಾಟ್ ಬಿ ಜಡ್ಜ್ಮೆಂಟಲ್. ಯಾರನ್ನು ಜಡ್ಜ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಮೂರನೇದು, ಪ್ಲೇಯಿಂಗ್ ಟಾಪರ್. ನನ್ ಕತೆ ನಿನ್ ಕತೆಗಿಂತ ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ಅಷ್ಟೇ, ಮೈ ಸ್ಟೋರಿ ಶುಡ್ ಬಿ ಬೆಟರ್ ದೆನ್ ಯುವರ್ ಸ್ಟೋರಿ. ಪ್ಲೀಸ್ ಸ್ಟಾಪ್ ದಟ್ ಆಟಿಟ್ಯೂಡ್. ನೆಗೆಟಿವ್ ಬಾಡಿ ಲ್ಯಾಂಗ್ವೇಜ್. ಹೀಗ್ ಕುತ್ಕೊಳೋದು, ಎಲ್ಲೋ ನೋಡ್ತಾ ಇರೋದು, ಮಾತಾಡ್ತಾ ಇದ್ರೆ ಏನೋ ಫೋನ್ ತಗೊಂಡು ಮಾಡ್ತಾ ಇರೋದು, ಈ ತರ ಫೋನ್ ತಗೊಂಡು ಅದನ್ನ ಯೂಸ್ ಮಾಡ್ತಾ ಇರೋದು. The other person will see from your body language that you are not interested and he will not open up. Empathic listening will not happen. Avoid comparison with the speaker. And then only let's start trying to give advice or provide support or whatever. First, let's practice empathic listening. You, without understanding your child, you cannot tell that they are not listening to you. First listen to them. This is about empathic. Most important skill, the second skill is assertiveness. ಅಂದ್ರೆ ಖಚಿತವಾಗಿರೋದು, ಬಹಳ ದೃಢವಾಗಿ ನಡ್ಕೊಳೋದು, ಮಾತಾಡೋದು. ದಟ್ ಇಸ್ ಕಾಲ್ಡ್ assertiveness. Let us see what assertiveness. To understand, listen. To understand, we should listen. ಬೇರೆಯವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೇಳಿಸ್ಕೋಬೇಕು. ಆದ್ರೆ ಬೇರೆಯವ್ರಿಗೆ ನಾವು ಅರ್ಥ ಆಗ್ಬೇಕಾದ್ರೆ ವಿ ಶುಡ್ ಸ್ಪೀಕ್. ಕರೆಕ್ಟ್? ಟು ಅಂಡರ್ಸ್ಟ್ಯಾಂಡ್ ಅದರ್ಸ್ ಯು ಶುಡ್ ಲಿಸನ್. ಟು ಮೇಕ್ ಯುವರ್ ಸೆಲ್ಫ್ ಅಂಡರ್ಸ್ಟುಡ್ ಬೈ ಅದರ್ಸ್ ಯು ಶುಡ್ ಸ್ಪೀಕ್. ಕರೆಕ್ಟ್? ಸೊ ದಟ್ ಈಸ್ ಕಾಲ್ಡ್ assertiveness. What is assertiveness? Expressing one's thoughts and feelings in a clear, honest and direct manner while respecting the feelings of others. ನಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಇವನ್ನ ನಾವು ಬಹಳ ಸ್ಪಷ್ಟವಾಗಿ, ಪ್ರಾಮಾಣಿಕವಾಗಿ ಮತ್ತು ಬಹಳ ನೇರವಾಗಿ ವ್ಯಕ್ತಪಡಿಸೋದು. ಆದ್ರೆ ವ್ಯಕ್ತಪಡಿಸೋದ್ರಲ್ಲಿ ಎದುರುಗಡೆ ಇರುವಂತ ವ್ಯಕ್ತಿಗೆ, ಬೇರೆ ವ್ಯಕ್ತಿಗಳಿಗೆ ಅದು ಅವರ ಮನಸ್ಸು ನೋವಾಗೋ ತರ ಇರಬಾರ್ದು. ದಟ್ ಈಸ್ ಅಸರ್ಟಿವ್ನೆಸ್. ಏನು ಗುಣಲಕ್ಷಣಗಳು ಅಸರ್ಟಿವ್ನೆಸ್ ನೋಡಿದ್ರೆ? ಮೆಚೂರಿಟಿ. ಇಟ್ ಈಸ್ ಬೇಸ್ಡ್ ಆನ್ ಮೆಚೂರಿಟಿ, ಕರೇಜ್ ಅಂಡ್ ಕನ್ಸಿಡರೇಷನ್. ಮೆಚೂರಿಟಿಗೆ ಸರಿಯಾದ ವ್ಯಾಖ್ಯಾನ ಅಂತ ಹೇಳಿದ್ರೆ ಡಾಕ್ಟರ್ ಸ್ಟೀಫನ್ ಕವರ್ ಕೊಟ್ಟಿರೋದ ರೀತಿಯಲ್ಲಿ ಕರೇಜ್ ಅಂಡ್ ಕನ್ಸಿಡರೇಷನ್. ಯು ಶುಡ್ ಹ್ಯಾವ್ ದ ಕರೇಜ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಬಟ್ ಇಟ್ ಶುಡ್ ನಾಟ್ ಬಿ ಹರ್ಟಿಂಗ್ ಅದರ್ಸ್. ದಟ್ ಕನ್ಸಿಡರೇಷನ್ ಶುಡ್ ಬಿ ಇದೆ. ನಾವು ಬಹಳ ಖಚಿತವಾಗಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು, ಆದ್ರೆ ಬೇರೆಯವರ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು. ಅದನ್ನ ನಾವು ಮೆಚೂರಿಟಿ ಅಂತ ಹೇಳ್ತೀವಿ. ಓಕೆ,
That maturity there should when you are assertive. Based on win-win principle. For those who don't know what is win-win principle, please check my earlier video. Win-win principle ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡಿದ್ದೀನಿ, ಅದನ್ನ ನೀವು ನನ್ನ ಚಾನೆಲ್ ನಲ್ಲಿ ನೋಡಬಹುದು. Win-win principle means I will also win, you should also win. ನೀವು ಸೋತು ನಾನು ಗೆಲ್ಲೋದು ಬೇಡ, ಅದಕ್ಕೋಸ್ಕರ ನಿಮ್ಮನ್ನ ಗೆಲ್ಸೋದಕ್ಕೆ ನಾನು ಸೋಲೋ ಅಲ್ಲ. ಇಟ್ ಈಸ್ ವಿನ್ ವಿನ್. ನಾನು ಗೆಲ್ಬೇಕು, ನೀವು ಗೆಲ್ಬೇಕು ಅನ್ನೋದು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಆ ವಿಡಿಯೋ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ವಿನ್ ವಿನ್ ಪ್ರಿನ್ಸಿಪಲ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದೇನಾಗುತ್ತೆ, ಕೆಲವು ಜನರು ಇರ್ತಾರೆ, ಅವರು ಲೂಸ್ ವಿನ್ ಪ್ರಿನ್ಸಿಪಲ್ ಕಡೆ ಹೊರಟೋಗ್ತಾರೆ. ನಾನ್ ಸೋತ್ರು ಪರವಾಗಿಲ್ಲ, ಅಯ್ಯೋ ನನ್ ಜೊತೆ ಏನಾದ್ರೂ ಆಗ್ಲಿ, ನೀವೇ ವಿನ್ ಆದ್ರಿ, ನಿಮ್ಗೆ ಒಳ್ಳೇದಾಗ್ಲಿ, ಯಾವತ್ತು ನಾನು ಹೀಗೆ ಹಾಳಾಗಿ ಹೋಗ್ತೀನಿ, ನಾನು ಹೀಗೆ ಇರ್ತೀನಿ, ನನ್ಗೇನ್ ತೊಂದರೆ ಆದ್ರೂ ಪರವಾಗಿಲ್ಲ. ದಟ್ ಈಸ್ ಲೂಸ್ ವಿನ್. ಯಾರು ಏನೇ ಅವ್ರನ್ನ ಎಷ್ಟೇ ಕಡೆಗಣಿಸಿದ್ರು ಮಾತಾಡಿದ್ರು, ಎನಿಬಡಿ ಟ್ರೀಟ್ಸ್ ದೆಮ್ ಲೈಕ್ ಎನಿಥಿಂಗ್, ದೇ ಆರ್ ಸ್ಟಿಲ್ ಓಕೆ ವಿತ್ ದಟ್. ದೇ ಡೋಂಟ್ ರಿಪ್ಲೈ. ದಟ್ ಈಸ್ ವೈ assertiveness is very important. We should be able to speak up. Polite and respectful but firm. Polite, ತುಂಬಾ ಗೌರವದಿಂದ ಆದರದಿಂದ ವ್ಯಕ್ತಪಡಿಸ್ಬೇಕು ಭಾವನೆಗಳನ್ನ, ಮಾತುಗಳನ್ನ. ಆದ್ರೆ ಫರ್ಮ್ ಆಗು ಇರ್ಬೇಕು, ಅದು ದೃಢವಾಗಿರ್ಬೇಕು. ಓಪನ್ ಅಂಡ್ ಆನೆಸ್ಟ್. ಇದ್ರಲ್ಲಿ ಏನು ಮುಚ್ಚುಮರೆ ಇರಬಾರ್ದು. ಪ್ರಾಮಾಣಿಕವಾಗಿದ್ರೆ ಮಾತ್ರ ಅಸರ್ಟಿವ್ನೆಸ್ ವಿಲ್ ಬಿಕಮ್ ವ್ಯಾಲ್ಯೂಯಬಲ್, ಇಂಪಾರ್ಟೆಂಟ್. ಅದರ್ವೈಸ್ ಇಟ್ ವಿಲ್ ಬಿಕಮ್ ಅಗ್ರೆಸಿವ್ನೆಸ್. ಏನು ಬೆನಿಫಿಟ್ಸ್ ಅಸರ್ಟಿವ್ನೆಸ್ಗೆ? ಇಟ್ ಸೇವ್ಸ್ ಯು ಫ್ರಮ್ ಲೂಸ್ ವಿನ್ ಮೆಂಟಾಲಿಟಿ. ಹೇಳಿದ್ನಲ್ಲ ಇವಾಗ ತಾನೆ, ಆ ಲೂಸ್ ವಿನ್ ಮೆಂಟಾಲಿಟಿ ಏನಿದೆ, ನಾನ್ ಸೋಲ್ತೀನಿ ನೀನ್ ಗೆಲ್ಲು ಅನ್ನೋದು ಲೂಸ್ ವಿನ್ ಮೆಂಟಾಲಿಟಿ. ಅದನ್ನು ನಾನು ಆ ವಿಡಿಯೋನಲ್ಲಿ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಭಾವನೆ ಇರುವಂತ ವ್ಯಕ್ತಿಗಳು ಜೀವನ ಪರ್ಯಂತ ಆ ಲೂಸ್ ಮೆಂಟಾಲಿಟಿನಲ್ಲೇ ಇರ್ತೀರ, ಆ ಸೋಲೋ ಅಂತ ಮೆಂಟಾಲಿಟಿನಲ್ಲೇ ಇರ್ತಾರೆ. ಅಸರ್ಟಿವ್ನೆಸ್ ಪ್ರೊಟೆಕ್ಟ್ಸ್ ಅಂಡ್ ಸೇವ್ಸ್ ದೆಮ್ ಫ್ರಮ್ ಲೂಸ್ ವಿನ್ ಮೆಂಟಾಲಿಟಿ. ಹೆಲ್ಪ್ಸ್ ಬೂಸ್ಟ್ ಯುವರ್ ಸೆಲ್ಫ್ ಎಸ್ಟೀಮ್ ಅಂಡ್ ಅರ್ನ್ ಅದರ್ಸ್ ರೆಸ್ಪೆಕ್ಟ್. ಯಾವಾಗ್ಲೂ ಸರಿ, ನೀವೆಲ್ಲರೂ ನನಗೆ ಬೈತಾ ಇರಿ, ನನ್ ಕಡೆಗಣಿಸ್ತಾ ಇರಿ, ಚೀಮಾರಿ ಆಗ್ತಾ ಇರಿ, ಆದ್ರೂ ಪರವಾಗಿಲ್ಲ, ನಾ ಸುಮ್ನೆ ಒಪ್ಕೋತೀನಿ, ನಾನೇ ಸೋತೆ, ನಾನೇ ಕೀಳು ಅನ್ನೋ ಭಾವನೆ ಇದೆಯಲ್ಲ, ಅದು ಆತ್ಮಗೌರವ ಬಹಳ ಧಕ್ಕೆ ತರುತ್ತೆ. ಇಟ್ ಅಫೆಕ್ಟ್ಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಲೂಸ್ ವಿನ್ ಮೆಂಟಾಲಿಟಿ. ಸೊ ಅಸರ್ಟಿವ್ನೆಸ್ ಹೆಲ್ಪ್ಸ್ ಯು ಟು ಬೂಸ್ಟ್ ಯುವರ್ ಸೆಲ್ಫ್ ಎಸ್ಟೀಮ್. ತುಂಬಾ ನಿಮ್ಮ ಆತ್ಮಗೌರವನ್ನ ಅದು ಹೆಚ್ಚು ಮಾಡುತ್ತೆ. ಅಂಡ್ ಅರ್ನ್ ಅದರ್ಸ್ ರೆಸ್ಪೆಕ್ಟ್. ಯಾವಾಗ ನೀವು ನಿಮಗೋಸ್ಕರ ನಿಂತ್ಕೋತೀರಾ, ಆವಾಗ ಬೇರೆಯವರು ನಿಮಗೆ ಗೌರವನ ಕೊಡ್ತಾರೆ. ಪ್ರಿವೆಂಟ್ಸ್ ಅನ್ಎಕ್ಸ್ಪ್ರೆಸ್ಡ್ ಆಂಗರ್. ಲೂಸ್ ವಿನ್ ಮೆಂಟಾಲಿಟಿ ಇರೋರು ಏನ್ ಗೊತ್ತಾ ಮಾಡ್ತಾರೆ, ದೇ ಕೀಪ್ ಆಲ್ ದ ಆಂಗರ್ ಸಪ್ರೆಸ್ಡ್. ಎಲ್ಲ ನೋವುಗಳನ್ನ ಒಳಗಡೆ ಇಟ್ಕೊಂಡಿರ್ತಾರೆ. ಡಿಪ್ರೆಷನ್ ಆಗುತ್ತೆ, ಅವ್ರ ಆರೋಗ್ಯ ಹಾಳಾಗುತ್ತೆ. ಅಂಡ್ ಒನ್ ಡೇ ಮೇ ಬಿ ಇಟ್ ವಿಲ್ ಎಕ್ಸ್ಪ್ಲೋಡ್ ಇನ್ ಎ ವೆರಿ ಅಗ್ಲಿ ವೇ. ತುಂಬಾ ಕೆಟ್ಟ ರೀತಿನಲ್ಲಿ ಅದು ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಅಸರ್ಟಿವ್ನೆಸ್ ಅದನ್ನ ತಡೆಯುತ್ತೆ. ಅವಾಯ್ಡ್ಸ್ ಕಮ್ಯುನಿಕೇಶನ್ ಬ್ರೇಕ್ ಡೌನ್. ಸಂಬಂಧಗಳಲ್ಲಿ ಕಮ್ಯುನಿಕೇಶನ್ ಬಹಳ ಮುಖ್ಯ. ಆದ್ರೆ ನಾವು ಲೂಸ್ ವಿನ್ ಮೆಂಟಾಲಿಟಿ ಇರೋರು, ಅಸರ್ಟಿವ್ನೆಸ್ ಇಲ್ಲದೆ ಇರೋರು ಸಂಬಂಧಗಳನ್ನ ಹಾಳು ಮಾಡ್ಕೋತಾರೆ. ಅದನ್ನ ಅಸರ್ಟಿವ್ನೆಸ್ ಸೇವ್ ಮಾಡುತ್ತೆ. ಆಕ್ಚುಲಿ ಅಸರ್ಟಿವ್ನೆಸ್ ಸೇವ್ಸ್ ರಿಲೇಶನ್ಶಿಪ್ಸ್. ಅವಾಯ್ಡ್ಸ್ ಬೀಯಿಂಗ್ ಟೇಕನ್ ಅನ್ಡ್ಯೂ ಅಡ್ವಾಂಟೇಜ್. ನಿಮ್ಮನ್ನ ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ನಿಮ್ಮ ಮೇಲೆ ದೌರ್ಜನ್ಯ ನಡೆಯೋದ್ರಿಂದ ಅದನ್ನ ಕಾಪಾಡುತ್ತೆ. ಎಸ್, ಈವನ್ ಇನ್ ರಿಲೇಶನ್ಶಿಪ್ಸ್ ಯು ಆರ್ ಟೇಕನ್ ಅನ್ಡ್ಯೂ ಅಡ್ವಾಂಟೇಜ್. ಏನೇನೋ ಮಾತುಗಳನ್ನ ಹೇಳಿ ಅಥವಾ ಏನೇನೋ ರೀತಿನಲ್ಲಿ ನಿಮ್ಮನ್ನ ಬಳಕೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾರೆ ಜನ. ನೀವು ಮಾತಾಡ್ಲೇ ಇಲ್ಲ, ಅದಕ್ಕೋಸ್ಕರ ಅದಕ್ಕೆ ವಿರುದ್ಧವಾಗಿ ನೀವು ನಿಲ್ಲಿಲ್ಲ ಅಂತ ಹೇಳಿದ್ರೆ, ನೀವು ಜೀವನದಲ್ಲಿ ಲೂಸ್ ವಿನ್ ಮೆಂಟಾಲಿಟಿನಲ್ಲಿ ನಾವು ಬದುಕ್ತೀವಿ. ಇದು ಬಹಳ ತಪ್ಪಾಗುತ್ತೆ. ಸೊ ಯು ಶುಡ್ ಬಿ ಅಸರ್ಟಿವ್. ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಕ್ಲಿಯರ್ಲಿ, ಆನೆಸ್ಟ್ಲಿ, ಫರ್ಮ್ಲಿ. This is the benefit of assertiveness. ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಸರ್ಟಿವ್ನೆಸ್ ನ? ಅಸರ್ಟಿವ್ನೆಸ್ ನಿಮಗೆ ಫಸ್ಟ್ ನೀವು ಅಸರ್ಟಿವ್ ಆಗಬೇಕು, ಖಚಿತವಾಗಿ ನಿಮ್ಮನ್ನ ನೀವು ತೋರಿಸ್ಕೋಬೇಕು, ನಡ್ಸ್ಕೋಬೇಕು ಬೇರೆಯವ್ರ ಮುಂದೆ ಅಂತ ಹೇಳಿದ್ರೆ, ಯು ಶುಡ್ ಫಸ್ಟ್ ರಿಫ್ಲೆಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಡೀಪ್ಲಿ ದ ವ್ಯಾಲ್ಯೂ ಆಫ್ ರಿಲೇಶನ್ಶಿಪ್. ಸಂಬಂಧಗಳನ್ನ ಉಳಿಸ್ಕೋಬೇಕು, ಅದು ನಿಮ್ಮ ಗುರಿಯಾಗಿರ್ಬೇಕು. ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದು ಅಸರ್ಟಿವ್ನೆಸ್ ಅಲ್ಲ, ಅಗ್ರೆಸಿವ್ನೆಸ್. ಅದು ಒಂಥರ ಉಗ್ರತೆ, ವ್ಯಾಗ್ರತೆ. ಅದು ಬೇರೆಯವ್ರನ್ನ ಬೈಯೋದು, ಚೀಮಾರಿ ಹಾಕೋದು, ಅವ್ರ ಮನ್ಸು ನೋಯಿಸೋದು, ದಟ್ ಈಸ್ ಅಗ್ರೆಸಿವ್ನೆಸ್. ಅಸರ್ಟಿವ್ನೆಸ್ ಆಲ್ವೇಸ್ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಅಂಡ್ ಪೊಲೈಟ್.
ಈ ವ್ಯತ್ಯಾಸ ತಿಳ್ಕೋಬೇಕು. ರಿಫ್ಲೆಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಡೀಪ್ಲಿ ದ ವ್ಯಾಲ್ಯೂ ಆಫ್ ರಿಲೇಶನ್ಶಿಪ್ಸ್. ಸೆಲ್ಫ್ ಅವೇರ್ನೆಸ್ ಅಂಡ್ ಸೆಲ್ಫ್ ಡೆವಲಪ್ಮೆಂಟ್. ನನ್ನಲ್ಲಿ ಏನು ಕುಂದುಕೊರತೆಗಳಿವೆ, ನನ್ನಲ್ಲಿ ಏನು ಶಕ್ತಿ ಇದೆ, ವಾಟ್ ಈಸ್ ಮೈ ಸ್ಟ್ರೆಂತ್, ಮೈ ವೀಕ್ನೆಸ್, ಯು ಶುಡ್ ನೋ ಸೊ ದಟ್ ಯು ಕ್ಯಾನ್ ಸೆಲ್ಫ್ ಡೆವಲಪ್. ಸೆಲ್ಫ್ ಡೆವಲಪ್ಮೆಂಟ್ ಬಿಲ್ಡ್ಸ್ ಕಾನ್ಫಿಡೆನ್ಸ್, ಅಂಡ್ ವೆನ್ ಯು ಆರ್ ಕಾನ್ಫಿಡೆಂಟ್ ಯು ಕ್ಯಾನ್ ಅಸರ್ಟ್ ಯುವರ್ ಸೆಲ್ಫ್ ಬೆಟರ್. ಡೆವಲಪ್ ಎಂಪ್ಯಾಥಿಕ್ ಲಿಸನಿಂಗ್. ವಿತೌಟ್ ಲಿಸನಿಂಗ್ ಟು ಅದರ್ಸ್ ಹೌ ವಿಲ್ ಯು ಅಸರ್ಟ್ ಯುವರ್ ಸೆಲ್ಫ್? ಅವ್ರು ಏನ್ ಹೇಳ್ತಾ ಇದಾರೆ ಅಂತಾನೆ ನಿಮ್ಗೆ ಅರ್ಥ ಆಗ್ಲಿಲ್ಲ, ಅವ್ರ ಭಾವನೆ ಏನಂತಾನೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದಕ್ಕೋಸ್ಕರ ಅಸರ್ಟ್ ಮಾಡ್ಬೇಕು? ಅನಾವಶ್ಯಕವಾಗಿ ಅದು ಅಗ್ರೆಸಿವ್ನೆಸ್ ಆಗ್ಬಿಡುತ್ತೆ. ಫಸ್ಟ್ ಲಿಸನ್, ಎಂಪಥಿಕ್ ಲಿಸನಿಂಗ್ ಮಾಡಿ, ದೆನ್ ಯು ರೆಸ್ಪಾಂಡ್ ಪ್ರಾಪರ್ಲಿ. ಸ್ಟ್ಯಾಂಡ್ ಫರ್ಮ್ಲಿ ಆನ್ ವಿನ್ ವಿನ್ ಪ್ರಿನ್ಸಿಪಲ್. ವಿನ್ ವಿನ್ ಪ್ರಿನ್ಸಿಪಲ್ ನ ಯಾವತ್ತು ಬಿಟ್ಕೊಡ್ಬೇಡಿ. ಕೀಪ್ ದ ಕಮ್ಯುನಿಕೇಶನ್ ಪಾಸಿಟಿವ್ ಅಂಡ್ ಓಪನ್. ನಕಾರಾತ್ಮಕ ಬೇಡ, ಸಕಾರಾತ್ಮಕವಾದಂತಹ ಒಂದು ಸಂವಹನ ಮತ್ತೆ ಮುಕ್ತವಾದಂತಹ ಒಂದು ಸಂವಹನ ನಡೀಲಿ. ಇಟ್ ಶುಡ್ ಬಿ ವೆರಿ ಪಾಸಿಟಿವ್ ಅಂಡ್ ಓಪನ್ ಕಮ್ಯುನಿಕೇಶನ್. ಓಕೆ, ದಟ್ ಈಸ್ ಹೌ ವಿ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪ್ರಾಕ್ಟೀಸ್ ಪೊಲೈಟ್ ಲ್ಯಾಂಗ್ವೇಜ್. ಯುವರ್ ಲ್ಯಾಂಗ್ವೇಜ್, ಯು ಶುಡ್ ನೋ ಹೌ ಟು ಯೂಸ್ ದ ಲ್ಯಾಂಗ್ವೇಜ್. ಕೆಲವ್ರದ್ದು ಇಂಟೆನ್ಷನ್ ಒಳ್ಳೇದಿರುತ್ತೆ, ಅವ್ರ ಭಾವನೆ ಯಾರನ್ನ ಹರ್ಟ್ ಮಾಡ್ಬೇಕಂತಲ್ಲ, ಬಟ್ ದೇ ಡೋಂಟ್ ನೋ ವಾಟ್ ವರ್ಡ್ಸ್ ಟು ಯೂಸ್. ಯಾವ ಪದಗಳನ್ನ ಯೂಸ್ ಮಾಡಬೇಕು, ಆ ಸೆಂಟೆನ್ಸ್ ನ ಯಾವ ರೀತಿ ಸ್ಟ್ರಕ್ಚರ್ ಮಾಡಬೇಕು, ಆ ವಾಕ್ಯವನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕಂತ ಗೊತ್ತಿರಲ್ಲ. ಅವರು ಭಾವನೆ ಶುದ್ಧವಾಗಿದ್ರು, ಅದರಲ್ಲಿ ಯಾವ ರೀತಿಯಾದಂತ ಕೋಪ ಅಥವಾ ವ್ಯಗ್ರತೆ ಇಲ್ಲ ಅಂತ ಹೇಳಿದ್ರು, ಅವರು ಹೇಳ್ತಾರಲ್ಲ ಆ ಪದಗಳು ಸರಿಯಾದಂತ ಪದಗಳನ್ನ ಬಳಸಲ್ಲ. ಆವಾಗ ದ ಅದರ್ ಪರ್ಸನ್ ವಿಲ್ ಗೆಟ್ ಹರ್ಟ್ ಅಂಡ್ ಯುವರ್ ಅಸರ್ಟಿವ್ನೆಸ್ ಗೋಸ್ ಫಾರ್ ಎ. ಇದು ಬಹಳ ಮುಖ್ಯವಾದಂತ ಒಂದು ವಿಚಾರನ ನಾವು ತಿಳ್ಕೊತೀವಿ. We are going to see a wonderful video next. But before I go to that beautiful video, if there are any workshop requirements, please mail me at pafbharat@gmail.com. I will connect with you. Let's take a look at the beautiful video. ತುಂಬಾ ಅದ್ಭುತವಾದಂತ ಒಂದು ವಿಡಿಯೋ ನೆಕ್ಸ್ಟ್.
I leave you with the same question. Now, after knowing what is empathy, and you will be getting so many opportunities to be empathetic towards others, would you treat them differently? ಬೇರೆಯವ್ರ ಜೊತೆ ನೀವು ನಡ್ಕೊಳ್ಳೋದು ಮಾತಾಡೋ ರೀತಿನ ಈಗ ಬದಲಾಯಿಸೋದಕ್ಕೆ ಸಾಧ್ಯನಾ? ನಿಮಗೆ ಪರಾನುಭೂತಿ ಅಂದ್ರೆ ಏನಂತ ಗೊತ್ತಾಯ್ತು, ಅದ್ರ ಮಹತ್ವ ಏನಂತ ಗೊತ್ತಾಗಿದೆ. ಅಂತ ಅವಕಾಶಗಳಲ್ಲಿ ನೀವು ಬಳಸ್ಕೋತೀರಾ, ಚೆನ್ನಾಗಿ ಪರಾನುಭೂತಿ ತೋರಿಸ್ತೀರಾ ನನ್ನ ಮುಂದಿನ ವಾರ ಭೇಟಿಯಾಗೋಣ. ಲೆಟ್ಸ್ ಮೀಟ್ ನೆಕ್ಸ್ಟ್. ಥ್ಯಾಂಕ್ ಯು.